ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಬಿ.ಆರ್. ಪಾಟೀಲ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಟಿಕೆಟ್ಗಾಗಿ ಬಿ.ಆರ್. ಪಾಟೀಲ್ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ, ನಾನು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಎನ್ನುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೀದರ್ ಟಿಕೆಟ್ ಕೊಡುವಂಥದ್ದು ಬಿಡುವಂಥದ್ದು ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ. ಪಕ್ಷ ನನ್ನನ್ನು ಪರಿಗಣಿಸಿ ಅಭ್ಯರ್ಥಿ ಮಾಡಿದ್ದೇ ಆದರೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅನ್ನೋದು ಬಹಳಷ್ಟು ದಿನಗಳ ಆಸೆ. ಈ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೇಳಿದ್ದೀನಿ. ಇನ್ನು ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಿಗೆ ನೀಡಿದರೆ ನಾನು ಖಂಡಿತವಾಗಿ ಸ್ಪರ್ಧೆ ಮಾಡ್ತೀನಿ. ಬೀದರ್ನಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಬಿ.ಆರ್. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಟಿಕೆಟ್ ಕೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ನಾನು ಪಕ್ಷ ನನ್ನನ್ನು ಪರಿಗಣಿಸಿ ಅಭ್ಯರ್ಥಿ ಮಾಡಿದ್ರೆ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೀನಿ. ನಾನು ಹೊರಗಡೆ ಬಿಡ್ತಾ ಇಲ್ಲ, ಬೀದರ್ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಕಾರಣೇನಿಲ್ಲ, ನನಗೆ ಯಾವತ್ತಲಿಂದನೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಂತ ಆಸೆ ಇದೆ. ಇವತ್ತು ನನ್ನ ದೇಶದಲ್ಲಿ ಎಲ್ಲ ಅನೇಕ ಪ್ರಗತಿಪರ ಹೋರಾಟಗಾರರು, ಚಿಂತಕರು, ಎಲ್ಲ ರಾಷ್ಟ್ರೀಯ ಮುಖಂಡರೆಲ್ಲ ನನ್ನ ಪರಿಚಯಿಸ್ತಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಹೋಗಬೇಕು ಅಂತ ನನಗೆ ಆಸೆ ಇದೆ. ಅದು ಆಸೆ ಈಡೇರ್ತಾ ಇಲ್ಲ. ಈ ಸಲ ಒಂದು ಅವಕಾಶ ಇದೆ, ಕೇಳಬೇಕು ಅಂತ ಮಾಡಿದ್ದೀನಿ. ಪಕ್ಷ ಟಿಕೆಟ್ ಕೊಟ್ಟರೆ ನಿಲ್ತೀನಿ. ರಾಜ್ಯ ರಾಜಕಾರಣ ಸಾಕಾಗಿಲ್ಲ, ನನಗೆ ಸ್ವಲ್ಪ ವ್ಯಾಪಕವಾದಂಥ ಈ ಕೆಲಸ ಬೇಕಾಗಿದೆ ದೇಶದಲ್ಲಿ. ನಾನು ಮಾಡಾಯಿತು, 40 ವರ್ಷ ರಾಜಕಾರಣದಲ್ಲಿ ಮಾಡಾಯಿತು. ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ನೇರವಾಗಿ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದೇ ಇದೆ. ಆ ಕಾರಣಕ್ಕಾಗಿ ನಾನು ನಿರ್ಧಾರ ಮಾಡಿದ್ದೀನಿ. ಇವತ್ತು